ನಮಸ್ಕಾರ. ಕೆಪಿಎಸ್ಸಿ ಮತ್ತು ಐಎಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ಸಾಹಿತ್ಯವನ್ನ ಓದುತ್ತಿರುವ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಆಧುನಿಕ ಕನ್ನಡ ಸಾಹಿತ್ಯದ ಒಬ್ಬ ಪ್ರಮುಖ ಲೇಖಕರಾದ ಪ.ಗು. ಸಿದ್ಧಾಪುರ ಅವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಪರೀಕ್ಷೆಯ ದೃಷ್ಟಿಯಿಂದ ಯಾವೆಲ್ಲ ಅಂಶಗಳು ಮುಖ್ಯವೋ ಅವೆಲ್ಲವನ್ನೂ ಇಲ್ಲಿ ಸರಳವಾಗಿ ಚರ್ಚಿಸೋಣ. ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಈ ಇಡೀ ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವಿದನ್ನ ಒಂದು 5 ಭಾಗಗಳಾಗಿ ನೋಡ್ತಾ ಹೋಗೋಣ. ಇದು ನಿಮ್ಗೆ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಕೊಟ್ಟ ಹಾಗೆ ಆಗತ್ತ. ಸರಿ, ಹಾಗಿದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಇವರ ಬಗ್ಗೆ ಯಾಕೆ ತಿಳ್ಕೋಬೇಕು? ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ.ಗು. ಸಿದ್ಧಾಪುರ ಅವರು ಯಾಕೆ ಅಷ್ಟೊಂದು ಪ್ರಮುಖ ವ್ಯಕ್ತಿ ಆಗ್ತಾರೆ ಅನ್ನೋದನ್ನ ಮೊದಲು ನೋಡೋಣ. ಅವರ ಬರವಣಿಗೆಯ ಸ್ಪೆಷಾಲಿಟಿ ಏನು ಅಂತ ನೋಡಿದ್ರೆ, ಅವರು ಗ್ರಾಮೀಣ ಬದುಕನ್ನ ಮತ್ತು ಮಾನವ ಸಂಬಂಧಗಳನ್ನ ತುಂಬಾನೇ ಆಳವಾಗಿ ಕಟ್ಟಿಕೊಡ್ತಾರೆ. ನಿಮ್ಗೊತ್ತಿರೋ ಹಾಗೆ ಈ ಥೀಮ್ಗಳು ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ವಿಷಯಗಳು. ಪ್ರಿಲಿಮ್ಸ್ನ ಆಬ್ಜೆಕ್ಟಿವ್ ಪ್ರಶ್ನೆಗಳಿಗೂ ಸರಿ, ಮೇನ್ಸ್ನಲ್ಲಿ ವಿವರವಾಗಿ ಬರೆಯೋಕೂ ಸರಿ, ಇದು ತುಂಬಾ ಸಹಾಯಕ್ಕೆ ಬರುತ್ತೆ. ಸರಿ, ಅವರ ಮಹತ್ವ ಗೊತ್ತಾಯ್ತು. ಈಗ ಅವರ ಬಗ್ಗೆ ಕೆಲವು ಪ್ರಮುಖ ಫ್ಯಾಕ್ಟ್ಸ್ ಅಂದ್ರೆ ಮೂಲಭೂತ ಸಂಗತಿಗಳನ್ನ ನೋಡೋಣ. ಇವು ನೇರವಾಗಿ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಗಳು, ಸೊ ಗಮನ ಇರ್ಲಿ. ಈ ಟೇಬಲ್ ನೋಡಿ, ಇದೊಂದು ಸಣ್ಣ ಸಮ್ಮರಿ ಇದ್ದ ಕಾಲ ಯಾವುದು? ಆಧುನಿಕ ಕನ್ನಡ ಸಾಹಿತ್ಯ. ಸ್ಥಳ ಹಾವೇರಿ ಜಿಲ್ಲೆ, ರಾಣೇಬೆನ್ನೂರು ತಾಲೂಕಿನ ಸಿದ್ಧಾಪುರ ಗ್ರಾಮ. ಹಾಗೂ ವೃತ್ತಿಯಲ್ಲಿ ಅವರು ಅಧ್ಯಾಪಕರು. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇದನ್ನ ನೋಟ್ಸ್ ಮಾಡ್ಕೊಂಡ್ರೆ ರಿವಿಷನ್ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅವರ ಪರಿಚಯ ಆಯಿತು. ಈಗ ಅವರ ಸಾಹಿತ್ಯ ಲೋಕಕ್ಕೆ ಕಾಲಿಡೋಣ. ಅವರ ಪ್ರಮುಖ ಕೃತಿಗಳು ಯಾವುವೋ ಅಂತ ನೋಡೋಣ. ಇವುಗಳನ್ನ ನೆನ್ಪಿನಲ್ಲಿಟ್ಕೊಳ್ಳೋದು ತುಂಬಾ ಮುಖ್ಯ. ಅವರ ಮೇಜರ್ ವರ್ಕ್ಸ್ ಅಂತ ಬಂದಾಗ ಮೊದಲು ಈ ಎರಡನ್ನ ನೆನಪಿಟ್ಕೊಳ್ಳೇಬೇಕು. ಒಂದು, ಅವರ ಕಥಾಸಂಕಲನ ಸಮುದ್ರದೊಳಗಣ ನೆರಳು. ಇನ್ನೊಂದು ಅವರ ಕಾದಂಬರಿ ಪ್ರಾರ್ಥನೆ. ಈ ಎರಡೂ ಹೆಸರುಗಳು ಪರೀಕ್ಷೆಯಲ್ಲಿ ಬರೋ ಸಾಧ್ಯತೆ ತುಂಬಾನೇ ಇದೆ, ಸೊ ಮರಿಬೇಡಿ. ಅಂದ್ಹಾಗೆ ಅವರ ಬರವಣಿಗೆ ಕೇವಲ ದೊಡ್ಡವರಿಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ ಗೊತ್ತಾ? ಅವರು ಮಕ್ಕಳಿಗಾಗಿಯೂ ಬೆರೆದಿದ್ದಾರೆ. ಮುದ್ದು ಬಂಗಾರ ಮತ್ತೆ ಪರಮಾನಂದ ಇವು ಅವರ ಪ್ರಮುಖ ಮಕ್ಕಳ ಕೃತಿಗಳು. ಇದರಿಂದ ಅವರೊಬ್ಬ ವರ್ಸಟೈಲ್ ರೈಟರ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಗಮನ ಇಟ್ಟು ಕೇಳಿ. ಕಥೆ ಆಯ್ತು ಮದುವೆ ಅಂತ ಒಂದು ಪಾಠ ಇದೆ ಅಲ್ವಾ? ಅದನ್ನ ಯಾವ ಕೃತಿಯಿಂದ ತಗೊಂಡಿದ್ದಾರೆ ಅಂತ ಪ್ರಶ್ನೆ ಬರ್ಬೋದು. ಉತ್ತರ ಸಮುದ್ರದೊಳಗಣ ನೆರಳು. ಈ ಥರದ ಸಣ್ಣ ಡೀಟೇಲ್ಸ್ ಮೇಲೆ ಪ್ರಶ್ನೆಗಳು ಬರೋದು ತುಂಬಾ ಕಾಮನ್. ಇಲ್ಲಿಯವರೆಗೂ ನಾವು ಫ್ಯಾಕ್ಟ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಡೀಪ್ ಆಗಿ ಹೋಗೋಣ. ಅವರ ಬರವಣಿಗೆಯ ಆತ್ಮ ಏನು ಅಂತ ನೋಡೋಣ. ಮೇನ್ಸ್ ಎಕ್ಸಾಮಿನಲ್ಲಿ ಅನಾಲಿಟಿಕಲ್ ಆನ್ಸರ್ಸ್ ಬರೆಯೋಕೆ ಈ ಭಾಗ ತುಂಬಾ ಹೆಲ್ಪ್ ಆಗುತ್ತೆ. ಒಟ್ಟಾರೆಯಾಗಿ ಅವರ ಬರವಣಿಗೆಯ ಮುಖ್ಯ ವಿಷಯ ಏನು ಅಂತ ಕೇಳಿದ್ರೆ ಇದನ್ನೇ ಹೇಳ್ಬೇಕು. ಅವರು ಗ್ರಾಮೀಣ ಜೀವನದ ಸಣ್ಣ ಸಣ್ಣ ವಿಷಯಗಳನ್ನ, ಅಲ್ಲಿನ ಸಂಬಂಧಗಳ ಸಂಕೀರ್ಣತೆಗಳನ್ನ ತುಂಬಾನೇ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಜೊತೆಗೆ ಸಾಮಾಜಿಕ ಮೌಲ್ಯಗಳು, ನೈತಿಕ ಸಂಘರ್ಷಗಳು ಇವೆಲ್ಲ ಅವರ ಕೃತಿಗಳಲ್ಲಿ ಎದ್ದು ಕಾಣುತ್ತೆ. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇದೊಂದು ರೀತಿಯ ರ್ಯಾಪಿಡ್ ಫೈರ್ ರಿವಿಷನ್ ರೌಂಡ್. ಇಲ್ಲಿವರೆಗೆ ಕಲ್ತಿದ್ದನ್ನೆಲ್ಲ ಒಮ್ಮೆ ನೆನಪಿಸ್ಕೊಳ್ಳೋಣ, ನಮ್ಮ ಜ್ಞಾನವನ್ನ ಭದ್ರಪಡಿಸ್ಕೊಳ್ಳೋಣ. ರೆಡಿ ಅಲ್ವಾ? ಓಕೆ, ಫಸ್ಟ್ ಕ್ವೆಶ್ಚನ್. ಪ.ಗು. ಸಿದ್ಧಾಪುರ ಅವರ ಜನ್ಮಸ್ಥಳ ಯಾವುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸರಿಯಾದ ಉತ್ತರ ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ ಸಿದ್ಧಾಪುರ ಗ್ರಾಮ. ನೆನ್ಪಿತ್ತು ಅಲ್ವಾ? ಆಲ್ರೈಟ್, ನೆಕ್ಸ್ಟ್ ಕ್ವೆಶ್ಚನ್. ಅವರ ಒಂದು ಕಥಾಸಂಕಲನ ಮತ್ತು ಒಂದು ಕಾದಂಬರಿಯ ಹೆಸರೇನು? ಇದು ತುಂಬಾನೇ ಮುಖ್ಯವಾದದ್ದು. ಕರೆಕ್ಟ್. ಕಥಾಸಂಕಲನ ಸಮುದ್ರದೊಳಗಣ ನೆರಳು ಮತ್ತು ಕಾದಂಬರಿ ಪ್ರಾರ್ಥನೆ. ಈ ಹೆಸರುಗಳನ್ನ ಮರೆಯೋ ಹಾಗೆ ಇಲ್ಲ. ಓಕೆ, ಈ ರೌಂಡಲ್ಲಿ ಲಾಸ್ಟ್ ಕ್ವೆಶ್ಚನ್. ಕಥೆ ಆಯ್ತು ಮದುವೆ ಪಾಠವನ್ನ ಅವರ ಯಾವ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ? ಉತ್ತರ ಸಮುದ್ರದೊಳಗಣ ನೆರಳು ಎಂಬ ಕಥಾಸಂಕಲನದಿಂದ. ಪರ್ಫೆಕ್ಟ್. ಈ ಪ್ರಮುಖ ಮಾಹಿತಿ ಈಗ ಚೆನ್ನಾಗಿ ನೆನಪಿನಲ್ಲಿ ಕೂತಿದೆ ಅಂತ ಅನ್ಕೋತೀನಿ. ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ವಿಷಯ. ನಾವು ನೋಡ್ತಾ ಇರೋ ಹಾಗೆ ಜಗತ್ತು ದಿನೇ ದಿನೇ ನಗರೀಕರಣ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಸಿದ್ಧಾಪುರ ಅವರು ತಮ್ಮ ಬರವಣಿಗೆಯಲ್ಲಿ ತೋರಿಸಿದ ಗ್ರಾಮೀಣ ಬದುಕು, ಅಲ್ಲಿನ ಮಾನವೀಯತೆ, ಅದರಿಂದ ನಾವು ಏನನ್ನು ಕಲಿಬೋದು? ಇದೊಂದು ಪರೀಕ್ಷೆಗಿಂತ ಆಚೆಗಿನ ಪ್ರಶ್ನೆ. ಇದರ ಬಗ್ಗೆ ಯೋಚನೆ ಮಾಡಿ. ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.